ಕರ್ನಾಟಕಕ್ಕೆ ಸಿಡಬ್ಲ್ಯೂಎಂಎ ಕಾವೇರಿ ಶಾಕ್. ರಾಜ್ಯದಲ್ಲಿ ಹೊತ್ತಿಕೊಳ್ತಿದೆ ಕಾವೇರಿ ಕಿಚ್ಚು. ಗಲಾಟೆಯ ಮಧ್ಯೆಯೂ ರಾಜ್ಯಕ್ಕೆ ಬರ್ತಾರಾ ದಳಪತಿ? ಮೇಕೆದಾಟು ವಿಚಾರಕ್ಕೆ ಬರ್ತೀನಿ ಅಂತಿದ್ದ ವಿಜಯ್ ಕಾವೇರಿ ಬಗ್ಗೆಯೂ ಮಾತನಾಡ್ತಾರಾ? ರಾಜ್ಯದ ಬರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ತಾರಾ ತಮಿಳುನಾಡು ಸಿಎಂ? ಕರ್ನಾಟಕದ ಬರಕ್ಕೆ ಕಾವೇರಿ ನೀರಿನ ಕೊರತೆಗೆ ಸಿಗುತ್ತಾ ಪರಿಹಾರ? ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. CWRC ಕೊಟ್ಟಿರ್ತಕ್ಕಂಥ ತೀರ್ಮಾನ ಕಾವೇರಿ ಕೊಳ್ಳದ ರೈತರಿಗೆ ಬರ ಎಳೆದಂತೆ ಆಗಿದೆ. ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋದು ಬಿಟ್ಟು ಕೇವಲ ರಾಜಕೀಯ ಕಾಟಾಚಾರಕ್ಕೆ ಹೇಳಿಕೆಗಳನ್ನು ಕೊಡೋದು, ರಾತ್ರೋರಾತ್ರಿ ನೀರು ಬಿಡೋದು, ಇದು ಮೊದಲೇ ಇರೋದು ಒಂದು ಕೆಟ್ಟ ಚಾಳಿ ಕರ್ನಾಟಕದಲ್ಲಿ ಆಗಿದೆ. ರಾಜ್ಯಕ್ಕೆ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಬರದ ಗಾಯದ ಮೇಲೆ ನೀರಿನ ಬರೆ ಹಾಕಿದೆ. ಸಿಡಬ್ಲ್ಯೂಆರ್ಸಿ ಕೊಟ್ಟಿದ್ದ ಆದೇಶವನ್ನೇ ಕಾವೇರಿ ನದಿ ನಿರ್ವಹಣಾ ಪ್ರಾಧಿಕಾರವೂ ಕೊಟ್ಟಿದೆ. ಇದರಿಂದ ರಾಜ್ಯದಲ್ಲಿ ರೈತರು ಆಕ್ರೋಶಗೊಂಡಿದ್ದು ವಿಜಯ್ ಆಗಮನಕ್ಕೂ ಅಡ್ಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿಜಯ್ ಆಗಸ್ಟ್ 3ಕ್ಕೆ ವಿಧಾನಸೌಧಕ್ಕೆ ಬರಲು ಸಜ್ಜಾಗಿದ್ರು. ಅವರು ರಾಜ್ಯದ ಪರವಾಗಿ ಮೇಕೆದಾಟು ವಿಚಾರವಾಗಿ ಮಾತಾಡಲು ರಾಜ್ಯಕ್ಕೆ ಬರ್ತೀನಿ ಅಂತ ಮನವಿ ಮಾಡಿಕೊಂಡಿದ್ರು. ಆದ್ರೆ ಈಗ ಕಾವೇರಿ ಕಿಚ್ಚು ಹೊತ್ಕೊಂಡಿರೋದ್ರಿಂದ ದಳಪತಿ ಜೊತೆ ಡಿಕೆ ಮೇಕೆದಾಟು ಬಗ್ಗೆ ಚರ್ಚೆ ಮಾಡ್ತಾರಾ ಅಥವಾ ಕಾವೇರಿ ಕಷ್ಟವನ್ನ ಹೇಳ್ಕೊಳ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಜೋರಾಗ್ತಿದೆ ಕಾವೇರಿ ಕಿಚ್ಚು, ಗಲಾಟೆ, ಪ್ರತಿಭಟನೆ, ಹೋರಾಟ. ಜನನಾಯಕನ್ ಮೇಲೂ ಆಕ್ರೋಶ, ವಿಜಯ್ ಆಗಮನಕ್ಕೂ ವಿರೋಧ. ವಿಧಾನಸೌಧಕ್ಕೆ ಬರ್ತಿದ್ದಾರೆ ವಿಜಯ್. ಹೇಗಿರಲಿದೆ ಶಿವದಳಪತಿಯ ಚರ್ಚೆ? ರಾಜ್ಯದಾದ್ಯಂತ ಕಾವೇರುತ್ತಿದೆ ಕಾವೇರಿ ಕಿಚ್ಚು. ನೀರು ಬಿಟ್ರೆ ಹುಷಾರಂತಿದ್ದಾರೆ ಹೋರಾಟಗಾರರು. ತಮಿಳುನಾಡು ಸಿಎಂ ವಿಜಯ್ ಸಿನಿಮಾಗೂ ವಿರೋಧ ವ್ಯಕ್ತವಾಗ್ತಾ ಇದೆ. ಜನನಾಯಕನ್ ಪ್ರದರ್ಶನ ಆಗ್ತಾ ಇರೋ ಥಿಯೇಟರ್ ಬಳಿ ಹೋಗಿ ಪೋಸ್ಟರ್ ಹರಿದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಗಲಾಟೆಗಳು ಆಗ್ತಾ ಇದ್ರು, ತಮ್ಮ ವಿರುದ್ಧವೇ ವಿರೋಧ ವ್ಯಕ್ತವಾಗ್ತಾ ಇದ್ರು, ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಕಾವೇರಿ ವಿಚಾರವನ್ನೇ ಮಾತಾಡಲು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ದಳಪತಿ ವಿಜಯ್ ಈಗ ತಮಿಳುನಾಡಿನ ಸಿಎಂ. ಆದರೆ ಅದಕ್ಕೂ ಮೊದಲು ಅವರು ಒಬ್ಬ ಸೂಪರ್ ಸ್ಟಾರ್. ಅವರಿಗೆ ಪ್ರಪಂಚದಾದ್ಯಂತ ಅಭಿಮಾನಿಗಳಿದ್ದಾರೆ. ಅವರು ಎಲ್ಲಿಗೆ ಹೋದರೂ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬೀಳುತ್ತಾರೆ. ತಮಿಳುನಾಡಿನ ನಂತರ ಅವರಿಗೆ ಅತಿ ಹೆಚ್ಚು ಅಭಿಮಾನಿಗಳಿರೋದು ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಅವರ ಹಲವಾರು ಅಭಿಮಾನಿ ಸಂಘಗಳೇ ಇವೆ. ಕೆಲವೇ ದಿನಗಳ ಹಿಂದೆ ಬಿಡುಗಡೆಯಾದ ಅವರ ಜನನಾಯಕನ್ ಸಿನಿಮಾವನ್ನ ರಾಜ್ಯದಲ್ಲೂ ಅಭಿಮಾನಿಗಳು ಮುಗಿಬಿದ್ದು ನೋಡ್ತಾ ಇದ್ದಾರೆ. ಹೀಗೆಲ್ಲ ಇದ್ರೂ ಈಗ ವಿಜಯ್ ಬೆಂಗಳೂರಿಗೆ ಬರೋದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅವರು ಬರೋದೇ ಬೇಡ, ಅವ್ರ ಜೊತೆ ಮಾತುಕತೆಯೂ ಬೇಡ ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಕಾವೇರಿ ವಿಚಾರ ಅಂತ ಬಂದ್ರೆ ಕನ್ನಡಿಗರು ತಮಿಳುನಾಡನ್ನ ದ್ವೇಷ ಮಾಡ್ತಾರೆ. ಅಲ್ಲಿಂದ ಬಸ್ಸುಗಳನ್ನ ಬರೋದಕ್ಕೂ ಬಿಡೋದಿಲ್ಲ. ತಮಿಳು ಸಿನಿಮಾಗಳು ಕರ್ನಾಟಕದಲ್ಲಿ ಪ್ರದರ್ಶನ ಕಾಣುವುದಕ್ಕೂ ಬಿಡೋದಿಲ್ಲ.
ಈ ಹಿಂದೆ ರಜನಿಕಾಂತ್ ಕಮಲ್ ಹಾಸನ್ ಸಿನಿಮಾಗಳಿಗೂ ಇದೇ ರೀತಿಯ ವಿರೋಧ ವ್ಯಕ್ತವಾಗಿತ್ತು. ಈಗ ಮತ್ತೊಮ್ಮೆ ಅಂತಹುದ್ದೇ ಪರಿಸ್ಥಿತಿ ಬಂದಿದ್ದು ತಮಿಳುನಾಡು ಸಿಎಂ ವಿಜಯ್ ಜನನಾಯಕನ್ ಸಿನಿಮಾಗೂ ವಿರೋಧ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ಕನ್ನಡ ಸಂಘಟನೆಗಳು ಅವರ ಸಿನಿಮಾದ ಪೋಸ್ಟರ್ಗಳನ್ನು ಹರಿದು ಹಾಕಿದ್ದಾರೆ. ನಮಗೆ ಆದೇಶ ಬಂದಿರ್ತದೆ, ಆದೇಶ ಬಂದರೆ ಬೇರೆ ರೀತಿ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ, ಇದನ್ನ ಅದಾಗವರೆಗೂ ಇತ್ಯರ್ಥ ಆಗೋವರೆಗೂ ಒಂಚೂರು ರದ್ದುಗೊಳಿಸಬೇಕಂತ ಮನವಿ. ಕಾವೇರಿ ಅಂದ್ರೇನೆ ಮಂಡ್ಯ. ಕಾವೇರಿ ವಿಚಾರಕ್ಕಾಗಿ ರಕ್ತ ಕೊಟ್ಟು ಹೋರಾಡುವುದು ಮಂಡ್ಯದ ಜನರೇ. ಅಂಥ ಮಂಡ್ಯದಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅವರ ಜನನಾಯಕನ್ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಕಾವೇರಿ ಕಾವು ಹೆಚ್ಚಾಗ್ತಾ ಇರುವಾಗ ವಿಜಯ್ ಸಿನಿಮಾ ಪ್ರದರ್ಶನವಾಗಬಾರ್ದು. ಇಲ್ಲಿ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಆದರೆ ತಮಿಳುನಾಡು ಮತ್ತು ಅವರ ಸಿಎಂ ಎರಡನೇ ಬೆಳೆಗೆ ಕಾವೇರಿ ನೀರನ್ನ ಕೇಳ್ತಾ ಇದ್ದಾರೆ. ಅಂಥವರ ಸಿನಿಮಾ ಪ್ರದರ್ಶನವಾಗಬಾರ್ದು ಅಂತ ಹೋರಾಟಗಾರರು ನಿಲ್ಲಿಸಿದ್ದಾರೆ. ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನ ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕಕ್ಕೆ ಬಂದಿದ್ವಿ. ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾರೊಬ್ಬರೂ ಬಗ್ಗೋದಿಲ್ಲ. ಈ ಹಿಂದಿನಿಂದಲೂ ತಮಿಳುನಾಡು ಮತ್ತು ಕರ್ನಾಟಕ ಅದನ್ನೇ ಮಾಡಿಕೊಂಡು ಬಂದಿವೆ. ಕರುಣಾನಿಧಿ ಕಾಲದಿಂದಲೂ ಕಾವೇರಿ ವಿಚಾರಕ್ಕಾಗಿ ಅವರು ಹೋರಾಟಗಳನ್ನ ಮಾಡ್ತಾನೇ ಬಂದಿದ್ದಾರೆ. ರಾಜ್ಯದಲ್ಲೂ ಯಾವ ಪಕ್ಷ ಅಧಿಕಾರದಲ್ಲಿದ್ರು, ಯಾರೇ ಸಿಎಂ ಆಗಿದ್ರೂ ಸಹ ಕಾವೇರಿ ಪರವಾಗಿ ಧ್ವನಿ ಎತ್ತಿದ್ದಾರೆ. ನೀವು ಕೇಳಿದಷ್ಟು ಕಾವೇರಿ ನೀರನ್ನ ಬಿಡುವುದಕ್ಕೆ ಸಾಧ್ಯವಿಲ್ಲ ಅಂತಲೇ ಹೇಳಿದ್ದಾರೆ. ಇನ್ನು ಕಾವೇರಿ ಚರ್ಚೆಗಳು, ಗಲಾಟೆಗಳು ನಡೆಯುವ ಸಂದರ್ಭದಲ್ಲಿ ಯಾರೂ ಸಹ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗಿ ಚರ್ಚೆ ಮಾಡುವುದಿಲ್ಲ. CWRC ಅಥವಾ ಸುಪ್ರೀಂ ಕೋರ್ಟ್ ಹೇಳಿದ್ದು ಅಂತಿಮ ಅಂತ ಸುಮ್ಮನಾಗಿ ಬಿಡುತ್ತಾರೆ. ಆದರೆ CWRC ತಮಿಳುನಾಡಿನ ಪರವಾಗಿ ಆದೇಶ ಕೊಟ್ಟ ನಂತರವೂ ದಳಪತಿ ವಿಜಯ್ ಕಾವೇರಿ ಮತ್ತು ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡೋಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಒಂದು ಕಡೆ ವಿಜಯ್ ಸಿನಿಮಾವನ್ನೇ ರಾಜ್ಯದಲ್ಲಿ ಪ್ರದರ್ಶನ ಮಾಡಬಾರದು ಅಂತ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಚರ್ಚೆ ಮಾಡಲು ಬರಬಾರದು ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾವೇರಿಗಾಗಿ ಪ್ರತಿಭಟನೆಗಳು ನಡೀತಾ ಇವೆ. ಇಂತಹ ಸಮಯದಲ್ಲೂ ವಿಜಯ್ ರಾಜ್ಯಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಗಲಾಟೆಗಳ ಮಧ್ಯೆಯೂ ಬೆಂಗಳೂರಿಗೆ ದಳಪತಿ ಬರ್ತಿದ್ದಾರೆ. ದಳಪತಿಯನ್ನ ಸ್ವಾಗತ ಮಾಡಲು ಸಿದ್ಧತೆಗಳು ನಡೀತಾ ಇವೆ. ಯಾಕಂದ್ರೆ ಈ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿಗಳು ಕಾವೇರಿ ಚರ್ಚೆಗೆ ಅಷ್ಟಾಗಿ ಆಸಕ್ತಿ ತೋರಿಸಿರಲಿಲ್ಲ. 2012ರಲ್ಲಿ ಜಯಲಲಿತಾ ಬಂದಿದ್ರೂ ಸಹ ಅವರು ವಿಧಾನಸೌಧಕ್ಕೆ ಬಂದಿರಲಿಲ್ಲ. ಲೀಲಾ ಪ್ಯಾಲೇಸ್ನಲ್ಲಿ ಮೀಟಿಂಗ್ ಮಾಡಿದ್ರು. ಆದರೂ ಅವರು ಕೂರುವ ಕುರ್ಚಿಯನ್ನೂ ಸಹ ಅವರೇ ತೆಗೆದುಕೊಂಡು ಬಂದಿದ್ರು. ಆದರೆ ಈಗ ದಳಪತಿ ವಿಜಯ್ ವಿಧಾನಸೌಧದಲ್ಲಿ ಮಾತುಕತೆ ನಡೆಸಲು ಒಪ್ಪಿದ್ದಾರೆ. ಅದಕ್ಕಾಗಿ ವಿಧಾನಸೌಧದಲ್ಲಿ ಸಿದ್ಧತೆಗಳನ್ನೂ ಮಾಡಿಕೊಳ್ಳಲಾಗ್ತಾ ಇದೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಚರ್ಚೆ ನಡೆಸಲು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಆಗಸ್ಟ್ 3ರಂದು ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇದನ್ನೇ ಬುಧವಾರ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೇಳಿದ್ರು. ವಿಜಯ್ ಅವರು ತಮ್ಮನ್ನ ಭೇಟಿ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ದೂರವಾಣಿಯಲ್ಲೂ ನನ್ನೊಂದಿಗೆ ಮಾತನಾಡಿದ್ದಾರೆ. ಅವರಿಗೆ ಸಲ್ಲಬೇಕಾದ ಗೌರವವನ್ನ ನೀಡಿ ಬೆಂಗಳೂರಿಗೆ ಆಹ್ವಾನಿಸಿದ್ದೇವೆ. ನಮ್ಮ ರಾಜ್ಯಕ್ಕೆ ಆಗಮಿಸುವ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಅವರ ಸ್ವಾಗತಕ್ಕೆ ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ತಮಿಳುನಾಡು ಚೀಫ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರನೂ ಫೋನಲ್ಲಿ ಮಾತಾಡಿದ್ದಾರೆ. ಸೊ ನಾವು ಕೂಡ ಗೌರವದಿಂದ ಅವ್ರಿಗೆ ನೋಡಬೇಕಾದ್ದು ನಮ್ಮ ಕರ್ತವ್ಯ. ಆಯಿತು ಬನ್ನಿ ಅಂತ ನಾನು ಹೇಳಿದ್ದೇನೆ.
ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಕಾವೇರಿ ನೀರಿನ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಸ್ವತಃ ವಿಜಯ್ ಅವರೇ ಆಸಕ್ತಿ ತೋರಿಸಿದ್ದಾರೆ. ಅದಕ್ಕೆ ಅವರನ್ನ ಗೌರವದಿಂದ ಬರಮಾಡಿಕೊಳ್ತೀವಿ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಅಷ್ಟೇ ಅಲ್ಲದೆ ಬರೀ ಮಾತುಕತೆ ನಡೆಸಿದ್ರೆ ಅವರಿಗೆ ವಾಸ್ತವ ಪರಿಸ್ಥಿತಿ ಅರ್ಥ ಆಗೋದಿಲ್ಲ. ಅದಕ್ಕೆ ಏರಿಯಲ್ ವ್ಯೂ ಸಹ ನಡೆಸಿದ್ರೆ ಒಳ್ಳೆಯದು ಅಂತ ಸಿಎಂ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಅದನ್ನ ವಿಜಯ್ ಜೊತೆಯೂ ಹೇಳಿದ್ದಾರಂತೆ. ಹೆಲಿಕಾಪ್ಟರ್ ಅನ್ನು ವ್ಯವಸ್ಥೆ ಮಾಡಿಟ್ಟುಕೊಳ್ಳಲು ಸೂಚಿಸಿದ್ದಾರಂತೆ. ಹಾಗಾಗಿ ಆಗಸ್ಟ್ 3ಕ್ಕೆ ಬರೀ ಚರ್ಚೆ ಮಾತ್ರ ನಡೆಯುತ್ತಾ ಅಥವಾ ಸಮೀಕ್ಷೆಯೂ ನಡೆಯುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶದ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ದಳಪತಿ ವಿಜಯ್ ಸ್ವಂತ ಪಾರ್ಟಿ ಕಟ್ಟಿ ಗೆಲುವು ಸಾಧಿಸಿ ಸರ್ಕಾರ ರಚಿಸಿದ್ದಾರೆ. ಆದರೆ ಅವರು ಸರ್ಕಾರ ಮಾಡಲು ಸಹಾಯ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ವಿಜಯ್ಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ರು. ಹಾಗಾಗಿ ವಿಜಯ್ಗೆ ಕಾಂಗ್ರೆಸ್ ಜೊತೆ ಒಳ್ಳೆ ಸಂಬಂಧ ಇದೆ. ಅದೇ ಸಂಬಂಧ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಜೊತೆ ಮಾತಾಡುವಂತೆ ಮಾಡಿದೆ. ಹಾಗಾಗಿ ಈ ಚರ್ಚೆ ರಾಜ್ಯಕ್ಕೆ ಅನುಕೂಲವಾಗಿ ಆಗಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯದ ಜನರಿದ್ದಾರೆ. ರಾಜ್ಯಕ್ಕೆ ಮತ್ತೆ ಶಾಕ್. ನೀರು ಹರಿಸಲು ಸಿಡಬ್ಲ್ಯೂಎಂಎ ಆದೇಶ. ಮೊನ್ನೆ ಸಿಡಬ್ಲ್ಯೂಆರ್ಸಿ ರಾಜ್ಯಕ್ಕೆ ಶಾಕ್ ಕೊಟ್ಟಿತ್ತು. ನಿಮ್ಮ ಕಷ್ಟ ನಿಮಗೇ ಇರಲಿ, ಆದರೆ ತಮಿಳುನಾಡಿಗೆ ತಪ್ಪಿಸದೆ 3500 ಕ್ಯೂಸೆಕ್ ಪ್ರತಿದಿನ ನೀರು ಹರಿಸಿ ಅಂತ ಹೇಳಿತ್ತು. ಆ ಆದೇಶದಿಂದ ರಾಜ್ಯ ಹೊತ್ಕೊಂಡು ಉರಿದಿತ್ತು. ಅನ್ನದಾತರು ರೊಚ್ಚೆಗೆದ್ದು ಪ್ರತಿಭಟನೆಗಳನ್ನು ಮಾಡಿದ್ರು. ಸರ್ಕಾರವು ಮೇಲ್ಮನವಿ ಸಲ್ಲಿಸಿತ್ತು. ಅದರಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯನ್ನೂ ನಡೆಸಿ ವಾದಗಳನ್ನು ಆಲಿಸಲಾಯಿತು. ಆದರೆ ಈ ಸಭೆಯಿಂದ ರಾಜ್ಯಕ್ಕೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಶಾಕ್ ಕೊಟ್ಟಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಆದೇಶ ಕೊಟ್ಟಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಎತ್ತಿ ಹಿಡಿದಿದೆ. ತಮಿಳುನಾಡು ನೀರು ಕೇಳ್ತಾ ಇರೋದು ಸರಿಯಾಗೇ ಇದೆ. ಕರ್ನಾಟಕ ನೀರು ಹರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಇದರಿಂದ ರೈತರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಪ್ರಬಲವಾದ ವಾದ ಮಂಡಿಸಿದ್ದ ಸರ್ಕಾರ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಪಾಲಿಸಲು ಸಾಧ್ಯವೇ ಇಲ್ಲ. ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲ. ಜೂನ್ ಜುಲೈನಲ್ಲಿ ತಮಿಳುನಾಡಿಗೆ 3.55 ಟಿಎಂಸಿ ನೀರು ಹರಿದು ಹೋಗಿದೆ. ಸದ್ಯ ಕಾವೇರಿ ಜಲಾಶಯಗಳಲ್ಲಿ 36.69 ಟಿಎಂಸಿ ನೀರಿನ ಸಂಗ್ರಹವಿದೆ. ಕಳೆದ ವರ್ಷ 99 ಟಿಎಂಸಿ ನೀರು ಶೇಖರಣೆಯಾಗಿತ್ತು. ಸಾಮಾನ್ಯವಾಗಿ ಈ ಸಮಯಕ್ಕೆ 40 ಟಿಎಂಸಿ ನೀರು ಹರಿಯುತ್ತಿತ್ತು. ಆದರೆ ಈ ವರ್ಷ ಬರ ಇರೋ ಕಾರಣ 3.5 ಟಿಎಂಸಿ ಮಾತ್ರ ಹರಿದಿದೆ. ಬರದ ತೀವ್ರತೆ ನೀರಿನ ಕೊರತೆಯನ್ನ ಪರಿಗಣಿಸಬೇಕು ಅಂತ ಹೇಳಿತ್ತು. ಈ ಸಭೆಯಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕರ್ನಾಟಕವನ್ನ ಪ್ರತಿನಿಧಿಸಿದ್ರು. ಹಿರಿಯ ಅಧಿಕಾರಿಯನ್ನ ನಿಯೋಜಿಸುವ ಮೂಲಕ ಕರ್ನಾಟಕ ಪ್ರಬಲವಾದವನ್ನೇ ಮಂಡಿಸಿತ್ತು. ಸಿಡಬ್ಲ್ಯೂಆರ್ಸಿ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡಿ ಎಂದಿದೆ. ಬಿಳಿಗುಂಡ್ಲುವಿನಲ್ಲಿ 3500 ಕ್ಯೂಸೆಕ್ ಹರಿವು ದಾಖಲಿಸಲು ಜಲಾಶಯಗಳಿಂದ ದುಪ್ಪಟ್ಟು ನೀರು ಹರಿಸಬೇಕು. ಹೀಗಾಗಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪರಿಶೀಲಿಸಬೇಕು ಅಂತ ರಾಜ್ಯದ ಅಧಿಕಾರಿಗಳು ವಾದ ಮಾಡಿದ್ರು. ಆದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕದ ಕೂಗಿಗೆ ಬೆಲೆ ಕೊಟ್ಟಿಲ್ಲ. ನೀರು ಹರಿಸಲೇಬೇಕು ಅಂತ ಹೇಳಿಬಿಟ್ಟಿದೆ. ಕಾವೇರಿ ನೀರು ಹರಿಸೋದನ್ನ ವಿರೋಧಿಸಿ ಮಂಡ್ಯದಲ್ಲೂ ಭಾರೀ ಪ್ರತಿಭಟನೆಗಳನ್ನ ಮಾಡಲಾಯಿತು. ಮಂಡ್ಯದಲ್ಲಿ ಅನ್ನದಾತರು ಹೆದ್ದಾರಿ ತಡೆದು ಚಳುವಳಿ ನಡೆಸಿದ್ರು.
ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ಹೆದ್ದಾರಿ ತಡೆ ಮಾಡಲಾಯಿತು. ನಗರದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ಹೆದ್ದಾರಿಯಲ್ಲಿ ಕುಳಿತು ಹೋರಾಟ ಮಾಡಿದ ರೈತರು ಸಿಡಬ್ಲ್ಯೂಎಂಎ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೆದ್ದಾರಿ ತಡೆಗೆ ಅಡ್ಡಿ ಮಾಡಿದ ಪೊಲೀಸರು ರಸ್ತೆ ತಡೆ ಮಾಡುತ್ತಿದ್ದ ಹೋರಾಟಗಾರರ ತೆರವು ಮಾಡಿದ್ರು. ಹೆದ್ದಾರಿ ತಡೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಪೊಲೀಸರು ಸಲಹೆ ನೀಡಿದ್ರು. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲೂ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ರೈತರು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮಳವಳ್ಳಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮಳವಳ್ಳಿ ಪಟ್ಟಣದಲ್ಲೂ ಹೆದ್ದಾರಿ ತಡೆ ನಡೆಸಲಾಯಿತು. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಬಾರದು, ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅಂತ ಒತ್ತಾಯ ಮಾಡಿದ್ರು. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಪದೇ ಪದೇ ಕಣ್ಣೀರೇ ಉಳಿತಾ ಇದೆ. ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಮೇಲ್ಮನವಿ ಸಲ್ಲಿಸಿದ್ರು, ಎಷ್ಟು ಚರ್ಚೆಗಳನ್ನ ಮಾಡಿದ್ರು, ತೀರ್ಪು ತಮಿಳುನಾಡಿನ ಕಡೆಗೆ ಹೋಗ್ತಾ ಇದೆ. ಮೊನ್ನೆ ಸಿಡಬ್ಲ್ಯೂಆರ್ಸಿ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿತ್ತು. ಬರ ಇದೆ ಅಂತ ಹೇಳಿದ್ರು, ಡೈಲಿ 3500 ಕ್ಯೂಸೆಕ್ ನೀರು ಹರಿಸಿ ಅಂತ ಹೇಳಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಹರಿಸಲು ಸಾಧ್ಯವಿಲ್ಲ, ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಬಳಿ ಮನವಿ ಮಾಡಿಕೊಂಡ್ರೆ ಅವರೂ ಸಹ ಸಿಡಬ್ಲ್ಯೂಆರ್ಸಿ ಆದೇಶವನ್ನೇ ಪಾಲಿಸಿ ಅಂತ ಹೇಳಿಬಿಟ್ಟಿದ್ದಾರೆ. ಇದರಿಂದ ರಾಜ್ಯಕ್ಕೆ ಭಾರೀ ಹೊಡೆತ ಬಿದ್ದಂತಾಗಿದೆ. ಸಿಡಬ್ಲ್ಯೂಎಂಎ ಸಭೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ದಂತೆ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ರಾಜ್ಯಕ್ಕೆ ಮಾತುಕತೆ ನಡೆಸಲು ಬರ್ತಾ ಇರೋ ವಿಜಯ್ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಮುಗಿದ ಮೇಲೆ ವಿಜಯ್ ಅವರನ್ನ ಕರೆಸಿ ಮಾತಾಡ್ತಾ ಇದ್ದಾರೆ. ಅವರು ಬರೋ ಅವಶ್ಯಕತೆ ಇಲ್ಲ ಅಂತ ರೈತರು ಮತ್ತು ವಿಪಕ್ಷಗಳ ನಾಯಕರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು. ಡಿಕೆ ಶಿವಕುಮಾರ್ ತಮಿಳುನಾಡು ಸಿಎಂ ಜೋಸೆಫ್ನ ಕರೆಸುತ್ತಿದ್ದಾರೆ. ಇದೆಲ್ಲ ವೇಸ್ಟ್. ವಿಜಯ್ ಬಂದ್ರೆ ಸುಮಾರು 15 ಕೋಟಿ ಹಣ ಖರ್ಚಾಗುತ್ತದೆ. ತಮಿಳುನಾಡು ಸಿಎಂ ಈಗ ಬಂದ್ರೆ ನಮ್ಮ ರಾಜ್ಯಕ್ಕೆ ಉಪಯೋಗವಿಲ್ಲ. ಈಗಾಗಲೇ ಮೇಕೆದಾಟು ಯೋಜನೆಗೆ ವಿರೋಧ ಮಾಡಿದ್ದಾರೆ. 3500 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಈಗ ಅವರನ್ನ ಕರೆಸೋದೇನಿತ್ತು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಬಂದು ನಿಮ್ ಮೀಟಿಂಗ್ ಆಗಿ ಬೊಕ್ಕೆ ಕೊಟ್ಟು ಎಲ್ಲ ಫೋಟೋ ಶೂಟ್ ಆದ್ಮೇಲೆ ತಮಿಳುನಾಡಿನ ಸಿಎಂ ಜೋಸೆಫ್ ಅವರು ಏನಂತ ಅನೌನ್ಸ್ ಮಾಡ್ತಾರೆ, ನಾನು ಮೇಕೆದಾಟಿಗೆ ಅಬ್ಜೆಕ್ಷನ್ ಮಾಡಲ್ಲ, 3500 ಕ್ಯೂಸೆಕ್ಸ್ ನೀರಿಗೆ ಇವಾಗ ಸದ್ಯಕ್ಕೇನು ಬೇಕಾಗಿಲ್ಲ, ಬೇಕಾದಾಗ ನಾನು ಕೇಳ್ತೀನಿ, ನಿಧಾನದಾಗ ಬಿಡಿ ಹೇಳ್ತಾರೆ ಅವರು. ಅವ್ರು 100% ಹೇಳ್ತಾರೆ, ನಾವು ಮೇಕೆದಾಟಿಗೆ ವಿರೋಧ, ಒಂದು ಹನಿನೂ ಬಿಡಲ್ಲ, ನಾವು ಒಂದು ಹನಿ ನೀರನ್ನು ಬಿಡಲ್ಲ, ನಾವು 3500 ಕ್ಯೂಸೆಕ್ಸ್ ನಮ್ಗೆ ಎವ್ರಿ ಡೇ ಏನ್ ಬಿಡ್ಬೇಕು ಅದು ಬಿಡ್ಬೇಕು ಅಂತಾರೆ. ರಾಜ್ಯದಲ್ಲಿ ಮಾತ್ರ ಅಲ್ಲ, ವಿಜಯ್ ಕರ್ನಾಟಕದಲ್ಲಿ ಚರ್ಚೆ ಮಾಡಲು ಬರ್ತಾ ಇರುವುದಕ್ಕೆ ತಮಿಳುನಾಡಿನಲ್ಲೂ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಯಾವ ಸಿಎಂಗಳು ಸಹ ಈ ರೀತಿ ಕಾವೇರಿ ವಿಚಾರವನ್ನ ಚರ್ಚಿಸಲು ವಿಧಾನಸೌಧಕ್ಕೆ ಬಂದಿರಲಿಲ್ಲ. ಜಯಲಲಿತಾ 2012ರಲ್ಲಿ ಬಂದು ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತಾಡಿದ್ರು. ಆದ್ರೆ ಆಗ ಅವರು ವಿಧಾನಸೌಧಕ್ಕೆ ಬಂದಿರಲಿಲ್ಲ. ಆದ್ರೆ ಈಗ ವಿಜಯ್ ಕಾವೇರಿ ಗಲಾಟೆಗಳು ನಡೀತಾ ಇರುವಾಗಲೇ ಕರ್ನಾಟಕಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ತಮಿಳುನಾಡು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. தொடர்ந்து காவிரி பிரச்சனை தீவிரமடைந்து வருகிறது. கர்நாடக முதலமைச்சர் தமிழக முதலமைச்சர் ஜோசப் விஜய் அவர்களை பேச்சுவார்த்தைக்கு அழைக்கிறோம் என்கிற பெயரால் இன்றைக்கு கர்நாடகாவில் இன கலவரத்தை மறைமுகமாக தூண்டுகிறாரோ என்று அஞ்ச தோன்றுகிறது. டிகே சிவகுமாருடைய நடவடிக்கை மிக மோசமான விளைவுகளை உருவாக்கக்கூடிய பேராபத்து ஏற்பட்டிருக்கிறது. இன்று காலை முதல் கிருஷ்ணகிரி மாவட்டம் ஒசூரில் இருந்து பெங்களூருக்கு கர்நாடகாவுக்குள் தமிழக வாகனங்கள் அனுமதிக்கப்படவில்லை, தடுத்து நிறுத்தப்பட்டிருக்கிறது. அங்கே இனக்கலவரத்தை தூண்டுவதற்கான முயற்சி எடுக்கப்பட்டிருக்கிறது. ತಮಿಳುನಾಡು ಸಿಎಂ ಜೊತೆ ಚರ್ಚೆಗೂ ಮುನ್ನ ಡಿಕೆ ಸರ್ವಪಕ್ಷ ಸಭೆ. ಒಂದು ಕಡೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಶಾಕ್ ಕೊಟ್ಟಿದೆ, ಮತ್ತೊಂದು ಕಡೆ ರೈತರು ಜನರು ರೊಚ್ಚಿಗೆದ್ದಿದ್ದಾರೆ. ಅದಕ್ಕೆ ಸದ್ಯಕ್ಕೆ ಸರ್ಕಾರ ಭಾನುವಾರದವರೆಗೆ ನೀರು ಬಿಡದೇ ಇರಲು ತೀರ್ಮಾನಿಸಿದೆಯಂತೆ. ತಮಿಳುನಾಡು ಸಿಎಂ ಬೆಂಗಳೂರಿಗೆ ಬರುವುದಕ್ಕೂ ಮುನ್ನವೇ ಸಿಎಂ ಸರ್ವಪಕ್ಷಗಳ ನಾಯಕರ ಜೊತೆ ಸಭೆ ನಡೆಸಿ ಮುಂದೆ ಏನು ಮಾಡಬೇಕು ಅಂತ ಮಾತುಕತೆ ನಡೆಸಲಿದ್ದಾರೆ. ಕಾವೇರಿ ಸಂಬಂಧಪಟ್ಟಂತೆ
ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ತಮಿಳುನಾಡು ಸಿಎಂ ವಿಜಯ್ ಮೇಕೆದಾಟು ಬಗ್ಗೆ ಚರ್ಚೆ ಮಾಡಲು ಆಸಕ್ತಿ ತೋರಿಸಿದ್ರು. ಮೇಕೆದಾಟುಗೆ ಅಣೆಕಟ್ಟು ಕಟ್ಟಬೇಡಿ ಅಂತ ಹೇಳಲು ಕರ್ನಾಟಕಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಕಾವೇರಿ ನೀರಿನ ಕಿಚ್ಚು ಹೊತ್ಕೊಂಡಿದ್ದು. ಈ ಸಮಯದಲ್ಲೇ ವಿಜಯ್ ಬಂದು ಏನ್ ಮಾತಾಡ್ತಾರೆ, ಸಿಎಂ ಡಿಕೆ ಶಿವಕುಮಾರ್ ಯಾವ ವಿಚಾರವನ್ನ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.